हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् मण्डलमध्यस्थाः पूर्णबोधम कृष्णाय वासुदेवाय हरे परमात्मने ಕುರುಳಿ ನಿಮ್ದು ಮ್ಯೂಟ್ ಆಗಿದೆ. वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 19ನೇ ಗದ್ಯ. ತತ ಆಗ್ನೇಧ್ರಿಯೇ ಕ್ಷೇತ್ರೇ ಅಹಂ ಕಲಯಾ ಅವತರಿಷ್ಯಾಮಿ ಆತ್ಮತುಲ್ಯಂ ಅನುಪಲಭಮಾನಃ. ಭಗವಂತ ಪ್ರತ್ಯಕ್ಷನಾಗಿ ಆ ಯಜ್ಞ ಮಂಟಪದಲ್ಲಿ ಈ ಋತ್ವಿಜರುಗಳಿಗೆ ಹೇಳ್ತಾ ಇದ್ದಾನೆ, ಎಲೆ ಋಷಿಗಳೇ, ನೀವು ಬ್ರಾಹ್ಮಣರು, ನೀವು ಮಾತಾಡಿಬಿಟ್ರಿ, ನಿಮ್ಮ ಮಾತು ಸುಳ್ಳಾಗಬಾರದು. ನನ್ನಂಥ ಮಗ ಈ ನಾಭಿರಾಜನಿಗೆ ಬೇಕು ಅಂತ ನೀವು ಕೇಳಿಬಿಟ್ರಿ. ನನ್ನಂಥವನು ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ. ಆತ್ಮತುಲ್ಯ, ನನಗೆ ಸಮಾನನಾದವನು ಇಲ್ಲ. ಆತ್ಮತುಲ್ಯಂ ಅನುಪಲಭಮಾನಃ, ನನಗೆ ಸಮಾನನಾದಂಥವನು ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ. ಆದ್ದರಿಂದ ನಾನೇ ಒಂದು ಅಂಶದಿಂದ ಈ ನಾಭಿರಾಜನ ಮಡದಿಯಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೀವು ಕೇಳಿದ ವರ ಬಹಳ ದುರ್ಲಭವಾದ ವರ. ನೀವು ಯಾವತ್ತೂ ಸುಳ್ಳನ್ನ ಮಾತಾಡದೇ ಇರತಕ್ಕಂಥವರು. ಹಾಗಾಗಿ ಈ ಎರಡನ್ನೂ ಕೂಡಿಸ್ಬೇಕಾಗಿದೆ. ನಿಮ್ಮ ಮಾತು ಸತ್ಯ ಆಗಬೇಕು, ನಿಮ್ಮ ಈ ದುರ್ಲಭವಾದ ವರ ಅದನ್ನು ನಾನು ನಡೆಸಿಕೊಡ್ಬೇಕು. ನನ್ನ ಸಮಾನನಾದ ಮಗ ಇವನಿಗೆ ಹುಟ್ಟಬೇಕು. ಇದೆರಡೂ ಆಗಬೇಕು ಅಂದರೆ ನನಗೆ ಸಮಾನ ನಾನೇ, ನನ್ನ ಬಿಟ್ಟರೆ ನನಗೆ ಸಮಾನ ಇನ್ನೊಬ್ಬ ಇಲ್ಲ. ಹಾಗಾಗಿ ನಾನೇ ಇವನ ಹೆಂಡತಿಯಲ್ಲಿ ಅವತಾರ ಮಾಡ್ತೇನೆ ಅಂತ. ಆಗ್ನಿಧ್ರಿಯೇ ಕ್ಷೇತ್ರೇ, ಕ್ಷೇತ್ರ ಅಂದರೆ ಹೆಂಡತಿ ಅಂತ ಅರ್ಥ. ಆ ಆಗ್ನಿಧ್ರನ ಮಗನಾದ ನಾಭಿರಾಜನ ಆಗ್ನಿಧ್ರಿಯೇ ಅಂತ, ಆಗ್ನಿಧ್ರನ ಮಗನಾದ ನಾಭಿರಾಜನ ಹೆಂಡತಿ ಕ್ಷೇತ್ರೆ, ಅವಳಲ್ಲಿ ನಾನೇ ಅವತಾರ ಮಾಡ್ತೇನೆ. ತತ ಆಗ್ನಿಧ್ರಿಯೇ ಕ್ಷೇತ್ರೇ ಅಹಂ ಕಲಯಾ ಅವತರಿಷ್ಯಾಮಿ ಆತ್ಮತುಲ್ಯಂ ಅನುಪಲಭಮಾನಃ ಇತಿ ನಿಶಾಮಯಂತ್ಯಾ ಮೇರುದೇವ್ಯಾಃ.
ಇತಿ ನಿಶಾಮಯಂತ್ಯ ಮೇರುದೇವ್ಯಾಃ ಪತಿಂ ಸಮಭಿಧಾಯ ಅಂತರ್ದಧೆ ಭಗವಾನ್. ಈ ರೀತಿ ಭಗವಂತ ಆ ಮೇರುದೇವಿ, ನಾಭಿರಾಜನ ಹೆಂಡತಿ ಮೇರುದೇವಿ ಈ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾಳೆ. ಆ ರೀತಿ ಕೇಳಿಸ್ಕೊಳ್ತಾ ಇರುವಾಗಲೇನೆ ನಾಭಿರಾಜನಿಗೆ ಈ ರೀತಿಯಾದ ಮಾತನ್ನ ಭಗವಂತ ಹೇಳಿ ಅಲ್ಲೇ ಅಂತರ್ಧಾನವನ್ನು ಹೊಂದಿದ. ಇತಿ ನಿಶಾಮಯಂತ್ಯ ಮೇರುದೇವ್ಯಾಃ ಪತಿಂ ಸಮಭಿಧಾಯ ಅಂತರ್ದಧೆ ಭಗವಾನ್. ಬರ್ಹಿಷಿ ತಸ್ಮಿನ್ನೇವಂ ವಿಷ್ಣುರಾತ ಭಗವಾನ್ ಪರಮರ್ಷಿಭಿಃ ಪ್ರಸಾದಿತೋ ನಾಭೇಃ ಪ್ರಿಯಚಿಕೀರ್ಷಯ ತದವರೋಧಜನೆ ಮೇರುದೇವ್ಯಾಂ ಧರ್ಮಾನ್ ದರ್ಶಯಿತು ಕಾಮೋ ವಾತರಶನಾನಾಂ ಋಷೀಣಾಂ ಊರ್ಧ್ವಮಂಥಿನಾಂ ಶುಕ್ಲಯಾ ತನುವಾ ಅವತತಾರ. ಈಗ ಯಾರೋ ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ ನೋಡಿ. ಪರೀಕ್ಷಿತ್ ರಾಜನನ್ನ ಕುರಿತು ಶುಕಾಚಾರ್ಯರು ಹೇಳ್ತಾ ಇರೋ ಮಾತು. ಅಲ್ಲೇ ಪರೀಕ್ಷಿತ್ ರಾಜನೇ ವಿಷ್ಣುರಾತ ಅಂತ. ಇದು ವಿಷ್ಣುರಾತ ಅನ್ನೋದು ಪರೀಕ್ಷಿತ್ ರಾಜನಿಗೆ ಮಾಡುವ ಸಂಬೋಧನೆ. ಪರೀಕ್ಷಿತ್ ರಾಜನಿಗೆ ವಿಷ್ಣುರಾತ ಅಂತ ಹೆಸರು. ಎಲೆ ವಿಷ್ಣುರಾತ, ಈ ರೀತಿ ಭಗವಂತ ಯಜ್ಞದಲ್ಲಿ ಆವಿರ್ಭೂತನಾಗಿ ಅವರಿಗೆ ವರವನ್ನ ಕೊಟ್ಟು ಅಲ್ಲಿಂದ ಅಂತರ್ಧಾನನಾದ್ನಲ್ಲ, ಇದು ಯಜ್ಞದಲ್ಲಿ ಈ ರೀತಿ ಆ ಋಷಿಮುನಿಗಳೆಲ್ಲ ಏನಿದ್ದಾರೆ ಅವರು ಬಂದು ಪ್ರಾರ್ಥನೆ ಮಾಡಿ ಅವರಿಗೆ ಒಲಿದಂತಹ ಭಗವಂತ ಜ್ಞಾನಿಗಳಾದಂತಹ ಊರ್ಧ್ವರೇತಸ್ಕರಾದ ದಿಗಂಬರ ಪರಮಸನ್ಯಾಸಿಗಳ ಧರ್ಮವನ್ನ ಲೋಕಕ್ಕೆ ತೋರಿಸ್ಬೇಕು ಅನ್ನೋ ಇಚ್ಛೆಯಿಂದ ಮುಂದೆ ಅವತಾರ ಮಾಡ್ತಾನೆ. ಅವನೇನು ಅವತಾರ ಮಾಡಿದ್ದಾನೆ, ಆ ಅವತಾರ ಅದರ ಉದ್ದೇಶ ಪರಮಹಂಸ ಸನ್ಯಾಸಿಗಳ ಧರ್ಮ ಅಂದ್ರೆ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಧರ್ಮಾನ್ ದರ್ಶಯಿತು ಕಾಮಃ. ಅದಕ್ಕೆ ಅವನು ಮುಂದೆ ವೃಷಭ ಅನ್ನೋ ಹೆಸರಿನಿಂದ ನಾಭಿರಾಜನಿಗೆ ಮಗನಾಗಿ ಅವತಾರ ಮಾಡ್ತಾನೆ. ತನ್ನ ಇಚ್ಛೆಯಿಂದಲೇ ತಾನು ಅವತಾರ ಮಾಡ್ತಾ ಇದ್ದಾನೆ. ಆ ನಾಭಿರಾಜನಿಗೆ ಅಪೇಕ್ಷೆ ಇತ್ತು. ಹಾಗಾಗಿ ಭಗವಂತನಂತಹ ಮಗನನ್ನ ಪಡಿಬೇಕು ಅಂದ್ರೆ ಭಗವಂತನನ್ನೇ ಮಗನನ್ನಾಗಿ ಪಡಿಬೇಕು ಅನ್ನೋ ಅಪೇಕ್ಷೆ ಆ ನಾಭಿರಾಜನಿಗೆ ಇತ್ತು. ಆ ನಾಭಿರಾಜನ ಒಂದು ಮನಸ್ಸಿನ ಅಪೇಕ್ಷೆಯನ್ನ ಈಡೇರಿಸ್ಲಿಕ್ಕೋಸ್ಕರ ಅವನ ರಾಣಿಯಾದಂತಹ ಮೇರುದೇವಿಯಲ್ಲಿ ಭಗವಂತ ಶುಕ್ಲಯ ತನುವ ಅವತತಾರ. ಅವನಿಗೆ ಶುಕ್ಲಶೋಣಿತವಾದ ಶರೀರ ಇಲ್ಲ. ಎಲ್ಲರಂತೆ ಶುಕ್ಲಶೋಣಿತ ಸಂಬಂಧದಿಂದ ಭಗವಂತನ ಶರೀರ ಉತ್ಪತ್ತಿ ಆಗೋದಲ್ಲ. ನಿರ್ಮಲವಾದ ಚಿನ್ಮಯವಾದ ಶರೀರ ಭಗವಂತನದ್ದು. ಅವನು ಅವತಾರ ಮಾಡಿದಾಗಲೂ ಕೂಡ ಶುಕ್ಲಯ ಅಂದ್ರೆ ಶುದ್ಧವಾದದ್ದು ಅಂತ ಅರ್ಥ. ಶುಕ್ಲಯ ತನ್ವ, ಶುದ್ಧವಾದ ಶರೀರ ಅಂದ್ರೆ ಜ್ಞಾನಾನಂದಮಯವಾದ ಶರೀರ, ಚಿನ್ಮಯವಾದ ಶರೀರ, ಶುಕ್ಲಶೋಣಿತ ಸಂಬಂಧದಿಂದ ದೂರವಾದ ಶರೀರ. ಆ ಶರೀರದಿಂದಲೇ ತಾನು ಪ್ರಕಟನಾದ ಅಂತರ್ಥ. ಅವತಾರ ಮಾಡಿದ, ಅವತತಾರ. ಇವರ ಮಗ ಅಂತ ನೆಪಕ್ಕೆ ಮಾತ್ರ. ಇವರ ಮನೆಯಲ್ಲಿ ಆ ಮೇರುದೇವಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಯಾಕೆ ಅಂದರೆ ಧರ್ಮಾನ್ ದರ್ಶಯಿತು ಕಾಮಃ. ಭಗವಾನ್ ಪರಮರ್ಷಿಭಿಃ ಪ್ರಸಾದಿತೋ. ಆ ಪರಮ ಮಹರ್ಷಿಗಳೆಲ್ಲ ಪ್ರಸಾದ ಅಂದ್ರೆ ಅವರಿಗೆಲ್ಲ ಅನುಗ್ರಹ ಮಾಡಿರ್ತಕ್ಕಂತಹ ಭಗವಂತ, ಅವರಿಗೆ ಒಲದಂತಹ ಭಗವಂತ ನಾಭೇಹೆ ಪ್ರಿಯ ಚಿಕೀರ್ಷಯ, ಆ ನಾಭಿರಾಜನಿಗೆ ಪ್ರಿಯವನ್ನು ಉಂಟು ಮಾಡಲಿಕ್ಕೆ ತದವರೋಧ ಜನೆ ಮೇರುದೇವ್ಯಾಂ ಧರ್ಮಾನ್ ದರ್ಶಯಿತು ಕಾಮಃ.
ವಾತರಶನಾನಾಂ ಋಷೀಣಾಂ ಊರ್ಧ್ವಮಂಥಿನಾಂ. ವಾತರಶನಾನಾಂ ಋಷೀಣಾಂ ಊರ್ಧ್ವಮಂಥಿನಾಂ ಅಂದರೆ ಊರ್ಧ್ವರೇತಸ್ಕರಾದ ಜ್ಞಾನಿಗಳಾದ ದಿಗಂಬರ ಸನ್ಯಾಸಿಗಳು, ಪರಮಹಂಸ ಸನ್ಯಾಸಿಗಳು ಅಂತ. ವಾತರಶನಾನಾಂ ಅಂದರೆ ವಾಯುವೇ ರಶನ ವಸ್ತ್ರ, ಅವರಿಗೆ ಬೇರೆ ವಸ್ತ್ರ ಇಲ್ಲ. ವಾಯುವೇ ವಸ್ತ್ರ ಅಂದ್ರೆ ಏನರ್ಥ? ದಿಗಂಬರರು ಅಂತ ಅರ್ಥ, ವಾತರಶನರು ಅಂಥ ವಾತರಶನರಾದ ಅಂದ್ರೆ ದಿಗಂಬರರಾದ ಸನ್ಯಾಸಿಗಳೇನಿದ್ದಾರೆ, ಊರ್ಧ್ವರೇತಸ್ಕರಾದ ಋಷಿಗಳು, ಅವರ ಧರ್ಮ ಏನು, ಪರಮಹಂಸ ಸನ್ಯಾಸಿಗಳ ಧರ್ಮ ಏನು ಅನ್ನೋದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ತದವರೋಧ ಜನೆ ಅಂದ್ರೆ ನಾಭಿರಾಜನ ಹೆಂಡತಿಯಲ್ಲಿ ಅಂತ ಅರ್ಥ. ಅವರೋಧ ಜನ ಅಂದ್ರೆ ಹೆಂಡತಿ ಅಂತ, ಭಾರ್ಯಾಜನ, ಅವನ ಹೆಂಡತಿಯಲ್ಲಿ ಶುಕ್ಲಯ ತನುವ, ಶುದ್ಧವಾದ ಶರೀರ, ಚಿನ್ಮಯವಾದ ಶರೀರದಿಂದಲೇ ಅವತಾರ ಮಾಡಿದ. ಬರ್ಹಿಷಿ ತಸ್ಮಿನ್ ಏವಂ ವಿಷ್ಣುರಾತ ಭಗವಾನ್ ಪರಮರ್ಷಿಭಿಃ ಪ್ರಸಾದಿತೋ ನಾಭೇಃ ಪ್ರಿಯಚಿಕೀರ್ಷಯ ತದವರೋಧ ಜನೆ ಮೇರುದೇವ್ಯಾಂ ಧರ್ಮಾನ್ ದರ್ಶಯಿತು ಕಾಮೋ ವಾತರಶನಾನಾಂ ಋಷೀಣಾಂ ಊರ್ಧ್ವಮಂಥಿನಾಂ ಶುಕ್ಲಯಾ ತನುವಾ ಅವತತಾರ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां पंचमस्कन्धे तृतीयोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಏನ್ ಹೇಳಿ? ವಾತರಷಣ ಒಂದು ಯಾರಿಗೆ ವಾತರಷಣ ಇಲ್ಲಿ? ಇವರು ದಿಗಂಬರ ಸನ್ಯಾಸಿಗಳು. ಜಗತ್ತಿನಲ್ಲಿ ಬೇರೆ ಮುಂದೆ ಬರುವ ದಿಗಂಬರ ಸನ್ಯಾಸಿಗಳೇನಿದ್ದಾರೆ, ಅವರಿಗೆ ಅವರ ಧರ್ಮ ಏನು ಅನ್ನೋದನ್ನು ಅವರಿಗೆ ತಿಳಿಸ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ತಾನು ಆ ಧರ್ಮವನ್ನು ಆಚರಣೆ ಮಾಡಿ ಅವರಿಗೆ ತಿಳಿಸಿ ಉಪದೇಶ ಮಾಡ್ಲಿಕ್ಕೋಸ್ಕರ ಈ ಅವತಾರ. ದೇವರು ಬಂದು ವಾಯು ವಸ್ತ್ರದ ಅವರಿಗೆ ಉಂಟಾಗ ಆ ತರ ಮಾಡಿ ತೋರಿಸ್ತಾನೆ ಮುಂದೆ. ಋಷಭನಾಮಕ ಭಗವಂತ ದಿಗಂಬರನಾಗಿ ತಾನೂ ಕೂಡ ಪರಮಹಂಸ ಸನ್ಯಾಸಿಯಾಗಿ ಆ ಧರ್ಮವನ್ನ ಜನರಿಗೆ ಉಪದೇಶ ಮಾಡ್ತಾನೆ. ಅದು ಮುಂದೆ ಬರುತ್ತೆ, ಮುಂದಿನ ಅಧ್ಯಾಯದಲ್ಲಿ ಅದು ಬರುತ್ತೆ. ಅದನ್ನ ತಿಳಿಸ್ಲಿಕ್ಕೋಸ್ಕರನೇ ಭಗವಂತನ ಅವತಾರ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಜೈನ್ ಸನ್ಯಾಸಿಗಳೆಲ್ಲ ಇವಾಗ ನಾವು ನೋಡ್ತೇವಲ್ಲ, ಅವರು ದಿಗಂಬರರೇ ಅಲ್ವಾ? ನಾ ಹೇಳ್ತೇನೆ, ಅದ್ರ ಬಗ್ಗೆ ಮುಂದೆ ಬರುತ್ತೆ. ಅವರೇ ದಿಗಂಬರ ಸನ್ಯಾಸಿಗಳು. ಇವನಿಂದಲೇ, ಅದು ಋಷಭನಾಮಕನಾದ ಭಗವಂತನಿಂದಲೇನೆ ಅವರು ಈ ತರ ಒಂದು ಜೈನ ಮತವನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಅದು ಸರಿಯಲ್ಲ. ಅದನ್ನ ನಾನು ಅದರ ಬಗ್ಗೆ ನಿರ್ಣಯವನ್ನು ಮುಂದೆ ಹೇಳ್ತೇನೆ. ಸರಿ ಸರಿ. ಈಗ ಇವರು ಏನು ನಡೆಸ್ತಾ ಇದ್ದಾರೆ ಈಗಿನ ಜೈನರು, ಇದು ಭಗವಂತನೇ ಹೇಳಿದ ಸರಿಯಾದ ಮಾರ್ಗ ಅಲ್ಲ. ಅವನು ಹೇಳಿದ ಮಾರ್ಗವನ್ನು ತಪ್ಪಾಗಿ ತಿಳ್ಕೊಂಡು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದು ಮುಂದೆ ಬರುತ್ತೆ, ಹೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಅಥ ತಮುತ್ಪತ್ಯೈವಾಭಿವ್ಯಜ್ಯಮಾನ ಭಗವಲ್ಲಕ್ಷಣಂ ಸಾಮ್ಯೋಪಶಮ ವೈರಾಗ್ಯ ಐಶ್ವರ್ಯ ಮಹಾವಿಭೂತಿಭಿಃ ಅನುದಿನಂ ಏಧಮಾನಾನುಭಾವಂ ಪ್ರಕೃತಯಃ ಪ್ರಜಾಃ ಬ್ರಾಹ್ಮಣಾಃ ದೇವತಾಶ್ಚ ಅವನಿತಳ ಸಮವನಾಯ ಅತಿತರಾಂ ಜಗೃಧುಃ. ಶುಕಾಚಾರ್ಯರು ಪರೀಕ್ಷಿದ್ರಾಜನನ್ನ ಕುರಿತು ತಮ್ಮ ಪ್ರವಚನವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಭಗವಂತ ಈ ರೀತಿ ವರವನ್ನ ಕೊಟ್ಟು ಅವರಿಗೆ ಮಗನಾಗಿ ಅವತಾರವನ್ನ ಮಾಡಿದ್ದಾನೆ. ನಾಭಿರಾಜನ ಮಗನಾಗಿ ಅವತಾರ ಮಾಡಿರ್ತಕ್ಕಂತಹ ಭಗವಂತನಲ್ಲಿ ಅವನು ಹುಟ್ಟಿದಾಗಿಂದಲೇನೆ ಅವನಲ್ಲಿ ಭಗವಂತನ ಲಕ್ಷಣಗಳು ಅಭಿವ್ಯಕ್ತವಾಗಿದ್ವಂತೆ. ಯಾವುದು? ಧ್ವಜ ವಜ್ರಾಂಕುಶ ಚಿಹ್ನಿತವಾದ ಕೈ, ಕಾಲು ಮೊದಲಾದವುಗಳು. ಭಗವಂತನ ಪಾದದಲ್ಲಿ ವಜ್ರ, ಅಂಕುಶ ಮೊದಲಾದ ಲಕ್ಷಣಗಳೆಲ್ಲ ಇರ್ತಾವೆ, ವಿಷ್ಣುಪಾದ. ಹಾಗೆ ಕೈಯಲ್ಲಿ
ಆ ರೀತಿಯಾದ ಚಿಹ್ನೆಗಳು ಇದೆಲ್ಲ ನಾಭಿರಾಜನಿಗೆ ಅವತಾರ ಮಾಡುವಾಗ, ನಾಭಿರಾಜನ ಮಗನಾಗಿ ಅವತಾರ ಮಾಡುವಾಗ್ಲೇನೆ ಹುಟ್ಟಿದಾಗಿಂದಲೇ ಅವನಲ್ಲಿ ಇತ್ತಂತೆ, ಭಗವಂತನಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ, ಅಭಿವ್ಯಕ್ತವಾಗಿತ್ತದು ಎಲ್ರಿಗೂ ಕಾಣುವಂತೆ. ಆ ವೃಷಭನಲ್ಲಿ ಈ ಎಲ್ಲಾ ಚಿಹ್ನೆಗಳು ಇತ್ತು ಅಂತ ಹೇಳ್ತಾ ಇದ್ದಾರೆ. ತಮ್ ಉತ್ಪತ್ತಿಯೈವ ಅಂದ್ರೆ ಉತ್ಪತ್ತಿ ಆದಾಗಿಂದಲೂ ಅವಾಗ್ಲೇನೆ ಅಭಿವ್ಯಜ್ಯಮಾನ ಭಗವಲ್ಲಕ್ಷಣಂ, ಅಭಿವ್ಯಜ್ಯಮಾನವಾದ ಭಗವಲ್ಲಕ್ಷಣಗಳು, ಧ್ವಜ ವಜ್ರ ಅಂಕುಶ ಮೊದಲಾದ ಲಕ್ಷಣಗಳು ಅಭಿವ್ಯಜ್ಯಮಾನ ಪ್ರಕಟವಾಗಿತ್ತು ಅವನಲ್ಲಿ. ದಿನೇ 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 ಈ ಒಳ್ಳೊಳ್ಳೆ ಗುಣಗಳು ಯಾವ್ದ್ಯಾವುದು ಅಂದ್ರೆ ಸಾಮ್ಯ, ಉಪಶಮ, ವೈರಾಗ್ಯ, ಐಶ್ವರ್ಯ, ಮಹಾವಿಭೂತಿ, ಈ ಮೊದಲಾದ ಗುಣಗಳು ಅವನಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇತ್ತಂತೆ. ಅನುದಿನಂ ಏಧಮಾನಾನುಭಾವಂ ಅಂತ. ಸಮತೆ, ಸಾಮ್ಯ ಅಂದ್ರೆ ಸಮತೆ, ಎಲ್ಲರನ್ನು ಸಮಾನವಾಗಿ ಕಾಣುವುದು. ಉಪಶಮ ಅಂದ್ರೆ ಶಾಂತಿ, ವೈರಾಗ್ಯ, ಐಶ್ವರ್ಯ, ಆಮೇಲೆ ಮಹಾವಿಭೂತಿ, ಸಮಗ್ರವಾದ ಸಂಪತ್ತು, ಇವುಗಳಿಂದ ಕೂಡಿರ್ತಕ್ಕಂತಹ ಅವನ ಪ್ರಭಾವ. ಅನುದಿನಂ ಏಧಮಾನಾನುಭಾವಂ, ಪ್ರತಿ ದಿವಸ ದಿವಸಕ್ಕೆ ಬೆಳೀತಾ ಬೆಳೀತಾ ಇತ್ತು. ಈ ಎಲ್ಲ ಗುಣಗಳು ಅವನಲ್ಲಿ ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಇದನ್ನ ನೋಡಿ ಈ ನಾಭಿರಾಜನ ಮಂತ್ರಿಗಳು, ನಾಭಿರಾಜನ ಪುರೋಹಿತರುಗಳು, ಮತ್ತೆ ಪ್ರಜೆಗಳು, ಬ್ರಾಹ್ಮಣರು, ದೇವತೆಗಳು ಎಲ್ಲರೂ ಕೂಡ ಇವನೇ ರಾಜನಾಗಲಿ ಅಂತ ಅಪೇಕ್ಷೆ ಪಟ್ಟರು. ನಾಭಿರಾಜ ರಾಜನಾಗಿ ರಾಜ್ಯಭಾರವನ್ನು ಮಾಡುವಾಗ ಮಗು ವೃಷಭ ಅವತಾರ ಮಾಡಿದ್ದಾನೆ. ದಿನೇ ದಿನೇ ಅವನಲ್ಲಿ ಇಂತಿಂಥ ಗುಣಗಳು ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇದ್ದದ್ದನ್ನು ನೋಡಿ ಎಲ್ಲಾ ಜನರಿಗೆ, ಬರೇ ಜನರಿಗೆ ಮಾತ್ರ ಅಲ್ಲ ದೇವತೆಗಳಿಗೂ ಕೂಡ, ಪ್ರಕೃತಯಃ ಪ್ರಜಾಃ ಬ್ರಾಹ್ಮಣಾಃ ದೇವತಾಶ್ಚ ಅಂತ. ಪ್ರಕೃತಯಃ ಅಂತಂದ್ರೆ ಮಂತ್ರಿ, ಪುರೋಹಿತರು ಮೊದಲಾದವರು ಅಂತ ಅರ್ಥ. ರಾಜನ ಆಸ್ಥಾನದಲ್ಲಿರುವ ಪುರೋಹಿತರು ಅವ್ರು ಹೆಂಗ್ ಹೇಳ್ತಾರೋ ಹಾಗೆ ರಾಜರು ಕೇಳ್ತಾ ಇದ್ರು. ಪುರೋಹಿತರು, ರಾಜಪುರೋಹಿತರು ಅವರು. ಆ ರಾಜಪುರೋಹಿತರಿಗೆ ಮತ್ತು ಮಂತ್ರಿವರ್ಗದವರು, ಅನೇಕ ಜನ ಮಂತ್ರಿಗಳಿರ್ತಾರೆ, ಆ ಎಲ್ಲ ಮಂತ್ರಿವರ್ಗದವರು ಇವ್ರನ್ನೆಲ್ಲ ಪ್ರಕೃತಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಪ್ರಕೃತಯಃ ಅಂತಂದ್ರೆ ಪುರೋಹಿತರು ಮತ್ತು ಮಂತ್ರಿಗಳು ಮೊದಲಾದಂಥವರು, ರಾಜನ ಸಲಹೆಗಾರರು, ಅವರಿಗೆ ಹಾಗನ್ನಿಸ್ತು. ಜೊತೆಗೆ ಬ್ರಾಹ್ಮಣಾಹ, ಎಲ್ಲ ಬ್ರಾಹ್ಮಣರು, ಲೋಕದಲ್ಲಿರುವ ಎಲ್ಲಾ ಬ್ರಾಹ್ಮಣರು ಕೂಡ ಇವನೇ ರಾಜನಾಗಲಿ ಅಂತ ಅಪೇಕ್ಷೆ ಪಟ್ಟರು. ಬರೀ ಲೋಕದಲ್ಲಿರುವ ಬ್ರಾಹ್ಮಣರು, ಪ್ರಜೆಗಳು, ಪುರೋಹಿತರು ಮಾತ್ರ ಅಲ್ಲ, ದೇವತಾಹ ಚ, ದೇವತೆಗಳು ಕೂಡ, ದೇವತೆಗಳು ಕೂಡ ಈ ವೃಷಭನೇ ರಾಜನಾಗಲಿ, ಅವನೇ ಈ ಭೂಮಿಯನ್ನ ಆಳಲಿ ಅನ್ನೋ ಅಪೇಕ್ಷೆಯನ್ನ ವ್ಯಕ್ತಪಡಿಸಿದರು ಎಲ್ಲರೂ ಕೂಡ. ಅತಿತರಾಂ ಜಗೃದುಹು, ಅವನಿತಳ ಸಮವನಾಯ, ಈ ಅವನಿತಳ ಅಂದ್ರೆ ಭೂತಳ, ಈ ಭೂತಳವನ್ನ ಅವನೇ ಆಳಲಿ ಅನ್ನೋ ಅಪೇಕ್ಷೆ ಅವರಿಗೆಲ್ಲ ಜಾಸ್ತಿ ಆಯ್ತು. ಇವನೇ ರಾಜನಾಗ್ಲಿ, ಯಾಕೆಂದ್ರೆ ರಾಜನಲ್ಲಿ ಇರಬೇಕಾದ ಎಲ್ಲ ಗುಣಗಳು ಕೂಡ ಸ್ಪಷ್ಟವಾಗಿ ಇವನಲ್ಲಿ ಅಭಿವ್ಯಕ್ತವಾಗ್ತಾ ಇದೆ, ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಇವನೇ ರಾಜನಾಗ್ಲಿ ಅನ್ನೋ ಅಪೇಕ್ಷೆ ಪ್ರಕೃತಯಃ ಪ್ರಜಾಃ ಬ್ರಾಹ್ಮಣಾಃ ದೇವತಾಶ್ಚ, ಪುರೋಹಿತರು, ಅಮಾತ್ಯರು, ಮಂತ್ರಿಗಳು ಮೊದಲಾದ ಮೂರು ಮತ್ತು ಪ್ರಜೆಗಳು ಮತ್ತು ಎಲ್ಲ ಬ್ರಾಹ್ಮಣರು, ದೇವತೆಗಳು ಎಲ್ಲರೂ ಕೂಡ ಅಪೇಕ್ಷೆ ಪಟ್ಟರು ಅಂತ. ಅಥ ತಮುತ್ಪತ್ಯೈವ ಅಭಿವ್ಯಜ್ಯಮಾನ ಭಗವಲ್ಲಕ್ಷಣಂ ಸಾಮ್ಯೋಪಶಮ ವೈರಾಗ್ಯ ಐಶ್ವರ್ಯ ಮಹಾವಿಭೂತಿಭಿಃ ಅನುದಿನಂ ಏಧಮಾನಾನುಭಾವಂ ಪ್ರಕೃತಯಃ ಪ್ರಜಾಃ ಬ್ರಾಹ್ಮಣಾಃ ದೇವತಾಶ್ಚ ಅವನಿತಳ ಸಮವನಾಯ
ಅತಿತರಾಂ ಜಗೃಧುಃ ತಸ್ಯ ಹವಾ ಇತ್ತಂ ವರ್ಷ್ಮಣಾ ವರೀಯಸಾ ಬೃಹತ್ ಶ್ಲೋಕೇನ ಓಜಸಾ ಬಲೇನ ಶ್ರಿಯಾ ಯಶಸಾ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತಿ ದೃಂನಾಮ ಚಕಾರ. ಈ ಮಗು ಹುಟ್ಟಿದಾಗಿಂದಲೂ ಕೂಡ ಅವನಲ್ಲಿ ಭಗವಂತನ ಲಕ್ಷಣಗಳು, ವಜ್ರಾಂಕುಶ ಮೊದಲಾದ ಭಗವನ್ ಲಕ್ಷಣಗಳಿದ್ದಾವೆ. ಜೊತೆಗೆ ದಿನೇ ದಿನೇ ಅವನಲ್ಲಿ ಇಂಥ ಉತ್ತಮವಾದ ಗುಣಗಳು, ಸಾಮ್ಯ, ಉಪಶಮ, ವೈರಾಗ್ಯ, ಐಶ್ವರ್ಯ, ಮಹಾವಿಭೂತಿ ಮೊದಲಾದ ಗುಣಗಳು ಅಭಿವ್ಯಕ್ತವಾಗ್ತಾ ಇದ್ದಾವೆ. ಇದನ್ನೆಲ್ಲ ನೋಡಿ ನಾಭಿರಾಜನಿಗೂ ಕೂಡ ಬಹಳ ಸಂತೋಷ ಆಗಿದೆ. ದೊಡ್ಡ ದೊಡ್ಡ ಕವಿಗಳು, ಜಗತ್ತಿನಲ್ಲಿ ಶ್ರೇಷ್ಠ ಕವಿಗಳು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಮಹಾ ಕವಿಗಳು ಏನಿದ್ರು ಅವರೆಲ್ಲ ಇವನ ಶರೀರವನ್ನ ನೋಡಿ, ಈ ಋಷಭನ ಶರೀರವನ್ನ ನೋಡಿ ಮಹಾ ದೊಡ್ಡ ದೊಡ್ಡ ಶ್ಲೋಕಗಳನ್ನೇ ರಚನೆ ಮಾಡಿ ಕೊಂಡಾಡ್ತಾ ಇದ್ರಂತೆ. ರಾಜರ ಅರಮನೆಗಳಲ್ಲಿ ಮತ್ತು ಆಸ್ಥಾನದಲ್ಲಿ, ದೇಶದಲ್ಲಿ ದೊಡ್ಡ ದೊಡ್ಡ ಪಂಡಿತರುಗಳೆಲ್ಲ ಇರ್ತಾರೆ. ಅವರೆಲ್ಲ ತತ್ಕ್ಷಣದಲ್ಲೇ ಶ್ಲೋಕಗಳನ್ನು ರಚನೆ ಮಾಡಿ ರಾಜರುಗಳನ್ನು ಹೊಗಳ್ತಾ ಇದ್ರು. ರಾಜ ಮಹಾರಾಜರುಗಳನ್ನ ಶ್ಲೋಕಗಳಿಂದ ಹೊಗಳ್ತಾ ಇದ್ರು. ಈ ಮಗು ಇವನನ್ನು ಕೂಡ, ಇವನ ಇರ್ತಕ್ಕಂತಹ ಗುಣಗಳು, ಇವನ ಶರೀರ ಇದು ಬಹಳ ಶ್ರೇಷ್ಠವಾಗಿದೆ ಅಂತ ಹೇಳಿ ದೊಡ್ಡ ದೊಡ್ಡ ಕವಿಗಳೆಲ್ಲ ಬೃಹತ್ ಶ್ಲೋಕೇನ ದೊಡ್ಡ ದೊಡ್ಡ ಶ್ಲೋಕಗಳನ್ನು ರಚನೆ ಮಾಡಿ ಅವನನ್ನ ಹೊಗಳ್ತಾ ಇದ್ರು, ಸ್ತೋತ್ರ ಮಾಡ್ತಾ ಇದ್ರು, ಕೊಂಡಾಡ್ತಾ ಇದ್ರು. ತಂದೆಯಾದಂತಹ ನಾಭಿರಾಜ ಇವನಲ್ಲಿರ್ತಕ್ಕಂತಹ ಆ ಸಹನೆ, ಬಲ, ಕಾಂತಿ, ಯಶಸ್ಸು, ವೀರ್ಯ, ಶೌರ್ಯ ಈ ಎಲ್ಲ ಗುಣಗಳ ರಾಶಿಯನ್ನ ನೋಡಿ ಅವನಿಗೆ ಋಷಭ ಅಂತ ನಾಮಕರಣವನ್ನ ಮಾಡಿದ್ದಾರೆ. ತಂದೆಯಾದಂತಹ ನಾಭಿ ಮಹಾರಾಜ ಅನ್ವರ್ಥಕವಾಗಿ ಅವನಿಗೆ ಋಷಭ ಅನ್ನೋ ಹೆಸರನ್ನ ಇಟ್ಟಂತೆ. ಋಷಭ ಇತಿ ದೃಂಗ್ ನಾಮಚಕಾರ, ಅನ್ವರ್ಥವಾದ ಹೆಸರು. ಅವನಲ್ಲಿ ಸಮಗ್ರವಾದ ಐಶ್ವರ್ಯ, ವೀರ್ಯ, ತೇಜಸ್ಸು ಇದೆಲ್ಲ ಇತ್ತು. ಇದು ಋಷಭ ಅನ್ನೋ ಶಬ್ದದ ಅರ್ಥ. ಇದೆಲ್ಲ ಪರಿಪೂರ್ಣವಾಗೇ ಇತ್ತು. ಇದು ಭಗವಂತನಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಸಮಗ್ರವಾದ ವೀರ್ಯ, ಐಶ್ವರ್ಯ, ಬಲ, ಓಜಸ್ಸು, ಯಶಸ್ಸು, ವೀರ್ಯ, ಶೌರ್ಯ ಇದೆಲ್ಲ ಸಮಗ್ರವಾಗಿ ಬರೋದು ಭಗವಂತನಲ್ಲಿ ಮಾತ್ರ. 6 ಗುಣಗಳು. ಓಜಸಾ ಬಲೇನ ಶ್ರಿಯಾ ಯಶಸಾ ವೀರ್ಯ ಶೌರ್ಯಾಭ್ಯಾಮ್ ಅಂತ ಈ 6 ಗುಣಗಳ ಪೂರ್ಣ ಪ್ರಮಾಣದ ಸಂಗ್ರಹವೇ ಭಗವಂತ. ಓಜಸ್ಸು, ಬಲ, ಶ್ರೀ, ಯಶಸ್ಸು, ವೀರ್ಯ, ಶೌರ್ಯ. ಅಲ್ಲಿ ಓಜಸ್ಸು ಅಂತಂದ್ರೆ ಸಹನ ಶಕ್ತಿ, ಬಲ, ಶ್ರೀ ಕಾಂತಿ, ಯಶಸ್ಸು, ವೀರ್ಯ, ಶೌರ್ಯ ಈ ಎಲ್ಲ ಬಹಳ ವ್ಯತ್ಯಾಸ ಇದೆ ಇವುಗಳಿಗೆ. ಇವುಗಳೆಲ್ಲ ಈ ಋಷಭನಲ್ಲಿ ಇತ್ತು. ಆದ್ರಿಂದ ಇವನಿಗೆ ಅನ್ವರ್ಥಕವಾದ ನಾಮ ಋಷಭ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ದಾನೆ ತಂದೆ.
ಪಿತಾ ತಸ್ಯ ನಾಮ ಚಕಾರ ಅಂತ. ತಂದೆಯಾದವನು ನಾಭಿ ಅವನಿಗೆ ನಾಮಕರಣವನ್ನು ಮಾಡಿದ. ವೃಷಭ ಅನ್ನೋ ಶಬ್ದಕ್ಕೆ ರೂಢಿಯಲ್ಲೇನೆ ಶ್ರೇಷ್ಠ ಅಂತ ಅರ್ಥ ಇದೆ. ಎಲ್ಲ ಈಗಲೂ ಕೂಡ ನಾವು ಕೋಶದಲ್ಲಿ ಋಷಭ ಅಂತಂದ್ರೆ ಶ್ರೇಷ್ಠ ಅನ್ನೋ ಅರ್ಥವನ್ನ ನೋಡ್ತೇವೆ. ಜ್ಞಾನರ್ಷಭ, ಜ್ಞಾನಿಗಳಲ್ಲೇ ಶ್ರೇಷ್ಠ, ಜ್ಞಾನಿ ಋಷಭ, ಮನುಷ್ಯ ಋಷಭ ಅಂತೆಲ್ಲ. ಹೀಗೆ ಋಷಭ ಅಂದ್ರೆ ಶ್ರೇಷ್ಠ ಅಂತ. ಇವನಲ್ಲಿ ಎಲ್ಲದರಲ್ಲೂ ಶ್ರೇಷ್ಠನಾಗಿದ್ದ ಇವನು. ಹಾಗಾಗಿ ಇವನಿಗೆ ವೃಷಭ ಅನ್ನೋ ಅನ್ವರ್ಥಕವಾದ ನಾಮಕರಣವನ್ನ ಮಾಡಿದ. ತಸ್ಯ ಹವಾ ಇತ್ತಂ ವರ್ಷಣಾ ವರೀಯಸಾ ಬೃಹತ್ ಶ್ಲೋಕೇನ ಓಜಸಾ ಬಲೇನ ಶ್ರಿಯಾ ಯಶಸಾ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತಿ ದೃಂಗ್ ನಾಮ ಚಕಾರ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ವ್ಯಾಖ್ಯಾನದಲ್ಲಿ ನಕಾರ ಬಲಂ ಶಕಾರ ಪ್ರಾಣ ಆತ್ಮ ಇತಿ ಶ್ರುತೆ ಅದು ಯಾವ ಒಂದು ಪುಸ್ತಕ ಎಲ್ಲಿ ಕೂಡ್ಸಿರ್ಬೇಕು ಅದನ್ನ? ಎಲ್ಲಿದೆ? ಪದರತ್ನಾವಳಿತೆ ಈ ಶ್ಲೋಕಕ್ಕ, ಈಗ ನಾ ಮಾಡಿದ್ದ ಶ್ಲೋಕಕ್ಕ ಕಡ್ಸಿ ಶ್ಲೋಕಕ್ಕ ಹಾ. ಒಂದು ಋತು ಹಾ. ರಸಾಯನ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಇತಿ ಶ್ರುತೇ. ಋಷಭ ಶಬ್ದದ ಅರ್ಥವನ್ನ ಬರಿತಾ ಇದ್ದಾರೆ ಅವರು. ಸರಿ. ಇದು ಅನ್ವರ್ಥಕವಾದ ನಾಮ ಹೇಗೆ ಅನ್ನೋದಕ್ಕೆ ಅವರು ಬರಿತಾ ಇದ್ರು. ಋಷಜ್ಞಾನೆ ಅಂತ ಒಂದು ಧಾತು ಇದೆ. ಅದ್ರ ಮೇಲೆ ಕೊಟ್ಟಿದ್ದಾರೆ ಋಷಜ್ಞಾನೆ ಭಾ ದೀಪ್ತೌ ಇತಿ ಧಾತು ದ್ವಯಾರ್ಥತ್ವೇನ. ಋಷ ಭಾ ಅಂತ. ಋಷ ಅಂದ್ರೆ ಜ್ಞಾನ, ಭಾ ಅಂದ್ರೆ ದೀಪ್ತಿ, ಜ್ಞಾನ ಮತ್ತು ಪ್ರಕಾಶ. ವರೀಯಸಾ ಶ್ರೇಷ್ಠೇನ ವರ್ಷಮಣಾ ದೇಹೇನ ಜ್ಞಾನದೇಹತ್ವಾತ್ ವೃಷಭ ಲಕ್ಷಣ ರೂಪ. ಜ್ಞಾನ ಮತ್ತು ಕಾಂತಿ ಅದೆರಡು ಶ್ರೇಷ್ಠವಾಗಿ ಇತ್ತು ಅವನಲ್ಲಿ. ಶ್ರೇಷ್ಠವಾದ ದೇಹದ ಕಾಂತಿ ಅಂತ. ಆಮೇಲೆ ಋಟುರಸಾಭ್ಯಾಂ ಮೂರ್ಧ ಅಂತ ಒಂದು ಸೂತ್ರ. ಅದರಲ್ಲಿ ಸ್ಥಾನ ಸಾಮ್ಯ ದೃಕಾರೇಣ ನಕಾರೋ ಲಕ್ಷ್ಯತೆ. ಅದು ನಕಾರವನ್ನು ಇಟ್ಕೊಳ್ಬೇಕು. ರು ಅನ್ನೋ ಶಬ್ದ ಇದ್ದಲ್ಲಿ ಋಟುರಸಾಣ ಮೂರ್ಧ ಅಂತ ಹೇಳಿ ಅದ್ರ ಜೊತೆಗೆ ನಕಾರದ ಸಾಮ್ಯ ಇದೆ. ಅದಕ್ಕೆ ಸ್ಥಾನ ಸಾಮ್ಯ ಇರೋದ್ರಿಂದ ರು ಶಬ್ದದಿಂದ ನಕಾರವನ್ನು ಇಟ್ಟುಕೊಳ್ಬೇಕು. ತೇನ ನಕಾರ ಶಕಾರಾಭ್ಯಾಂ ಓಜೋಬಲೆ ಗೃಹ್ಯತೆ. ನಕಾರ ಮತ್ತು ಶಕಾರಗಳಿಂದ ರು ಅನ್ನೋ ಶಬ್ದದಲ್ಲಿ ಪರವಾಗಿ ನಕಾರವನ್ನು ಇಟ್ಟುಕೊಂಡ್ಬಿಟ್ರೆ ನಕಾರ ಮತ್ತು ಶಕಾರಗಳಾಯ್ತು. ಋಷ ಅಂದ್ರೆ ನಶ ಅಂತ ಆಯ್ತು. ನ ಅನ್ನೋ ಶಬ್ದಕ್ಕೆ ಬಲ ಅಂತ ಅರ್ಥ. ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ ಅಂತ ವೇದ ಇದೆ. ಹಾಗಾಗಿ ನಕಾರದಿಂದ ಬಲವನ್ನ ಇಟ್ಕೊಳ್ಬೇಕು ಆವಾಗ. ವೃಷಭ ಅನ್ನಲ್ಲಿ ರು ಅನ್ನೋ ಅಕ್ಷರಕ್ಕೆ ಪರವಾಗಿ ನಕಾರ ಇಟ್ಟುಕೊಂಡು ಆ ನಕಾರಕ್ಕೆ ಬಲ ಅನ್ನೋ ಅರ್ಥ ಇಟ್ಕೊಳ್ಬೇಕು. ಬಲ ಪ್ರಾಣ ಮತ್ತು ಅದೆಲ್ಲ ಬಂತು. ಬೃಹತಾ ಶ್ಲೋಕೇನ ಗ್ರಂಥ ನಿಬದ್ಧೇನ ಯಶಸಾ ಕಿಂ ವದಂತಿ ಲಕ್ಷಣೇನ ಸಾಮಾನ್ಯ ವಿಶೇಷಾತ್ಮನಾವಾ ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನ ನಿಮಿತ್ತ ಪ್ರಸಿದ್ಧ ಲಕ್ಷಣ ದೀಪ್ತ್ಯಾವಾ. ಬೃಹತ್ ಶ್ಲೋಕೇನ ಅಂತಿದೆಲ್ಲ ಅದರ ಅರ್ಥ ಅದು. ಬೃಹತಾ ಶ್ಲೋಕೇನ, ಬೃಹತ್ ಶ್ಲೋಕೇನ ಅನ್ನೋದು ಭಾಗವತದಲ್ಲಿರೋ ಶಬ್ದ. ಬೃಹತಾ ಶ್ಲೋಕೇನ, ಶ್ಲೋಕ ಅಂದ್ರೆ ಗ್ರಂಥ ನಿಬದ್ಧ, ದೊಡ್ಡ ದೊಡ್ಡ ಶ್ಲೋಕಗಳನ್ನ ಮಾಡಿ ವರ್ಣನೆ ಮಾಡಲಿಕ್ಕೆ ಯೋಗ್ಯವಾದಂತಹ ಲಕ್ಷಣಗಳು ಅಥವಾ ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನ ನಿಮಿತ್ತವಾದ ಪ್ರಸಿದ್ಧವಾದ ಲಕ್ಷಣಗಳು, ಅಂತಹ ದೀಪ್ತಿ ಹಾಗೂ ಇಟ್ಕೊಳ್ಬಹುದು. ಸೊ ನೀತು ಬಲಾತ್ತಲ್ಲ ವಿಷ್ಣು ರಹಸ್ಯ ನೋಡ ಅಂತ ನೀವು ವಿಷ್ಣುಂಬಕ್ಕ ವಿ ವ್ಯಾಪ್ತ ರೈಟ್. ನೀವು ಹೇಳಿ ವಿ ಇಂದ ವ್ಯಾಪ್ತ. ಶಕಾರ ಅಂದ್ರೆ ಚೇಷ್ಟ ಮಾಡೋ, ಅಲ್ಲಿ ಇಲ್ಲಿ ಶಕಾರ ಅಂದ್ರೆ ಪ್ರಾಣ, ಅಲ್ಲಿ ಚೇಷ್ಟ ಬರುತ್ತೆ.
ನಕಾರ ಪೂರ್ಣ ಆನಂದ ಮಾರಿ ಹೇಳಿದ ಮತ್ತೆ ನಂಗೆ ಗಾಂಪ ರೈಟ್ ನೀವೇನ್ ಹೇಳಿರಿತ್ತು ಬಲಾನ್ ಹೇಳಿರ ಆನಂದನ ಹೇಳಿರ ನೀವು ಇವಾಗ್ಲ ಬೆಳಾತ್ಲ ಈಗೆಲ್ಲ ಬೆಳಾತ್ಲ ವಿಷ್ಣು ಣ ಅನ್ನಲ್ಲ ಒಂದು ನಿನ್ನ ನಿನ್ನ ನಿಮ್ಮ ಟೈಮ್ ನಿನ್ನ ಸುಖ ಸುಖ ಅಂತ ಅರ್ಥ ಅಲ್ವಾ? ಸುಖಾನ್ ಹೇಳಿರಿ ನೀವು, ಹೌದು, ಆನಂದಾನ್ ಹೇಳಿ, ಪೂರ್ಣ ಆನಂದಾನ್ ಹೇಳಿರಿ. ಇಲ್ಲಿ ಬಂದು ನಕಾರೋ ಬಲನ್ ಕೊಟ್ಟಿದ್ದಾರೆ. ಸೊ ನಕಾರಕ್ಕೆ ಬಂದು ಎರಡು ಅರ್ಥ ಇದೆ. ಎರಡು ಬಲ ಅಂತನೂ ಅರ್ಥ ಇದೆ, ಸುಖ ಅಂತನೂ ಅರ್ಥ ಇದೆ. ಸುಖಪೂರ್ಣ, ಆನಂದಪೂರ್ಣ, ಆನಂದ ಸ್ವರೂಪ ಅನ್ನೋ ಅರ್ಥ. ಅದು ಇಲ್ಲಿ ಎಲ್ಲಿ ವಿಷ್ಣು ರಹಸ್ಯ. ಓಕೆ. ಸೊ ಅದು ಇದೇನು ಇದು ಬಂದು ಈ ಪ್ರಸಂಗಕ್ಕೆ ತಗೊಂಬರಿ ಅರ್ಥ ತಗೋಬೇಕಾಗ. ಹೌದೌದೌದು, ಆಯಾಯ ಪ್ರಸಂಗ ತಕ್ಕಂತೆ ಅರ್ಥಗಳನ್ನ ಮಾಡ್ಕೊಳ್ಬೇಕು. ಭಗವಂತನಿಗೆ ಆಗುವಾಗ ಎಲ್ಲಾ ಶಬ್ದಗಳು ಕೂಡ ಎಲ್ಲಾ ರೀತಿಯಾದ ಅರ್ಥವನ್ನು ಅವನಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನೋಡ್ಕೊಂಡು ನಾವು ಅರ್ಥ ಮಾಡಬೇಕು. ವೇದಗಳಿಗೆ ಅನೇಕ ಅರ್ಥಗಳಿದೆ. ಓಕೆ. ಓಕೆ. ಇದಲ್ಲಿ ಐತ್ರೇಯಲ್ಲಿ ಕೂಡ ನಿಮಗೆ ಬಂದು ನಕಾರ ಬಲ ಅಂತ ಹಾಕಿದ್ದಾರೆ. ನಿಮಗೆ ಅಲ್ಲಿ ನೀವು ವಿಷ್ಣು ಎಲ್ಲಾ ಶಬ್ದವೂ ಬಂದು ವಿಷ್ಣು ಎಂಬ ಅರ್ಥ ಕೊಡುತ್ತೆ ಎಂಬಲ್ಲಿ ಕೂಡ ನಕಾರ ಬಲಂ ಹಾಕಿದ್ದಾರೆ ನೀವು ಅಲ್ಲಿ. ವಿಷ್ಣು ಅನ್ನೋ ಒಂದು ಪದ ಎಲ್ಲಾ ಅರ್ಥವನ್ನು ಕೊಡ್ತದೆ ಅಂತ ಹೇಳ್ತಾರೆ. ರೈಟ್. ಸೊ ಆ ಒಂದು ನಾರಾಯಣ ಈ ಎಲ್ಲ ಪದಗಳಿದ್ದಾವಲ್ಲ, ಬಹಳ ವಿಶೇಷವಾದ ಅರ್ಥಗಳನ್ನ ಕೊಡ್ತಕ್ಕಂಥದ್ದು. ಒಂದೊಂದಕ್ಕೂ ಸಾವಿರಾರು ಅರ್ಥಗಳಿದ್ದಾವೆ. ಅದೆಲ್ಲ ಅವರವರ ಯೋಗ್ಯತಾನುಸಾರ ಅರ್ಥ ಮಾಡಿಕೊಂಡು ಅವರವರು ಕೋಶಗಳನ್ನು ರಚನೆ ಮಾಡ್ತಾರೆ. ಕೋಶಗಳಲ್ಲಿ ಇದ್ದದ್ದನ್ನ ನಾವು ಸಂಗ್ರಹ ಮಾಡಿ ನೋಡಿ ನಮಗೆ ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಕೋಶದಲ್ಲಿ ಇದ್ದದ್ದು ಇಲ್ಲದೇ ಇರೋದು ಎಲ್ಲ ಅರ್ಥಗಳು ಇದ್ದಾವೆ ಆ ಭಗವಂತನ ನಾಮಕ್ಕೆ. ಒಂದೊಂದು ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಒಂದೊಂದು ನಾಮಕ್ಕೂ ಕೂಡ ನೂರಾರು ಅರ್ಥಗಳಿದ್ದಾವೆ, ಸಾವಿರಾರು ಅರ್ಥಗಳಿದ್ದಾವೆ. ಓಕೆ. ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ.